ವತಿಯಿಂದ ಜೂನ್ 21ರಂದು ಗಂಗಾವತಿಯಲ್ಲಿ ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಹಾಗೂ ಸನ್ಮಾನ ಕಾರ್ಯಕ್ರಮ. ಗಂಗಾವತಿ ಕೊಪ್ಪಳ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ಜೂನ್ 21 ಶನಿವಾರ ಮಧ್ಯಾಹ್ನ 1:30ಕ್ಕೆ ಗಂಗಾವತಿ ನಗರದ ಕಟ್ಟಡ ಸಾಹಿತ್ಯ ಭವನದಲ್ಲಿ ಜಿಲ್ಲಾ ಮಟ್ಟದ ಚುಟುಕು ಕವಿಗೋಷ್ಠಿ, ಉಪನ್ಯಾಸ ಹಾಗೂ ವಿವಿಧ ಸಾಧಕರಿಗೆ ಸನ್ಮಾನ ಸಮಾರಂಭ ಜರುಗಲಿದೆ ಎಂದು ಚುಟುಕು ಸಾಹಿತ್ಯ ಪರಿಷತ್ತಿನ ಗಂಗಾವತಿ ತಾಲೂಕು ಅಧ್ಯಕ್ಷರಾದ ಅಶೋಕ್ ಗುಡಿಕೋಟಿ ಪ್ರಕಟಣೆಯಲ್ಲಿ ತಿಳಿಸಿದರು. ಈ ಕವಿಗೋಷ್ಠಿಯ ದಿವ್ಯ ಸಾನ್ನಿಧ್ಯವನ್ನ ಅರಳಹಳ್ಳಿ ಬೃಹನ್ಮಠದ ಪೂಜ್ಯ ಶ್ರೀ ರೇವಣಸಿದ್ದಯ್ಯ ತಾತನವರು ವಹಿಸಲಿದ್ದು, ಉದ್ಘಾಟನೆಯನ್ನು ಚುಟುಕು ಸಾಹಿತ್ಯ ಪರಿಷತ್ತಿನ ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ರುದ್ರಪ್ಪ ಭಂಡಾರಿ ಮಾಡಲಿದ್ದಾರೆ. ಇದರ ಅಧ್ಯಕ್ಷತೆಯನ್ನು ಬಳ್ಳಾರಿ ವೀರಶೈವ ಮಹಾವಿದ್ಯಾಲಯದ ಕನ್ನಡ ಉಪನ್ಯಾಸಕರಾದ ಡಾಕ್ಟರ್ ಬ್ರಹ್ಮಾರಂಭ ಯಾಟಿ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಹಿರಿಯ ಸಾಹಿತಿ ಎಸ್.ವಿ. ಪಾಟೀಲ್ ಗುಂಡೂರು, ನಾಗಭೂಷಣ್ ಅರಳಿ, ರಾಘವೇಂದ್ರ ದಂಡೀನ್ ಕಸಪ, ಜಿಲ್ಲಾಧ್ಯಕ್ಷರಾದ ಶರಣೇಗೌಡ ಪೋಪ, ಕರ್ನಾಟಕ ರಾಜ್ಯ ಮಾಧ್ಯಮ ಅಕಾಡೆಮಿ ಸದಸ್ಯ ಕೆ. ನಿಂಗಜ್ಜ, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ರಾಜೇಶ್ವರಿ ಸುರೇಶ್, ರಂಗಕಲಾವಿದರಾದ ಎಸ್. ರಮೇಶ್ ನೇತ್ರ, ಕರವಿ ಪ್ರವೀಣ್ ಕುಮಾರ್ ಶೆಟ್ಟಿ, ಬಣದ ಕೊಪ್ಪಳ ಜಿಲ್ಲಾಧ್ಯಕ್ಷ ಪಂಪಣ್ಣ ನಾಯ್ಕ ಅವರು ಭಾಗವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಗೌರಿ ಮಕ್ಕಳ ಸಾಂಸ್ಕೃತಿಕ ಸಂಕಥನ ಎಂಬ ಪ್ರಬಂಧ ಮಂಡನೆಗೆ ಹಂಪಿ ವಿವಿಯಿಂದ ಡಾಕ್ಟರೇಟ್ ಪಡೆದ ವಡ್ಡರಹಟ್ಟಿಯ ಡಾಕ್ಟರ್ ಅಶೋಕ್ ಡಂಬರ ಹಾಗೂ ವಿಶೇಷ ಸಾಮರ್ಥ್ಯವುಳ್ಳವರು ಎದುರಿಸುತ್ತಿರುವ ಸವಾಲುಗಳು ಮತ್ತು ಸಾಧ್ಯತೆಗಳು ಎಂಬ ಪ್ರಬಂಧ ಮಂಡನೆಗೆ ಹಂಪಿ ವಿವಿಯಿಂದ ಡಾಕ್ಟರೇಟ್ ಪಡೆದ ಕುಷ್ಟಗಿಯ ಡಾಕ್ಟರ್ ವಿಜಯ್ ಕುಮಾರ್ ಬಡಿಗೇರವರಿಗೆ ಗೌರವಿಸಿ ಸನ್ಮಾನಿಸಲಾಗುವುದು. ಈ ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಹಿರಿಯ ಸಾಹಿತಿಗಳು, ಚಿಂತಕರು ಭಾಗವಹಿಸುತ್ತಿದ್ದು, ಜಿಲ್ಲೆಯ ಕವಿಗಳು ಹಾಗೂ ಕವಿತ್ರಿಯರು, ಸಾಹಿತ್ಯಾಸಕ್ತರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕೋರಲಾಗಿದೆ. ಕವಿಗೋಷ್ಠಿಯಲ್ಲಿ ಭಾಗವಹಿಸುವ ಕವಿಗಳು ಅಶೋಕ್ ಗುಡಿಕೋಟಿ 9972723409, ಸುರೇಶ್ ಕಲಾಪ್ರಿಯ 9611170560, ಮಂಜುನಾಥ್ ತಾವರಗಿ 9972905111, ಅಂಬರೀಶ್ ಹಿರೇಮಠ್ 9741129633, ಕೃಷ್ಣ ಕ್ರೀಸ್ 8105990065, ಬಸವರಾಜ್ ಭೋವಿ 8618945526 ಇವರನ್ನು ನೋಂದಾಯಿಸಿಕೊಳ್ಳಲು ಕೋರಲಾಗಿದೆ. ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ ಕವಿಗಳೆಲ್ಲರಿಗೂ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಗುವುದು. ಜೊತೆಗೆ ಕವಿಗೋಷ್ಠಿಯಲ್ಲಿ ವಾಚಿಸಲಾದ ಎಲ್ಲಾ ಕವಿತೆಗಳನ್ನು ಸಂಕಲನ ರೂಪದಲ್ಲಿ ಹೊರತರುವ ಉದ್ದೇಶ ಹೊಂದಲಾಗಿದ್ದು, ಕವಿಗಳು ಅತ್ಯುತ್ತಮ ಕವಿತೆಗಳನ್ನು ವಾಚಿಸಲು ವಿನಂತಿಸಲಾಗಿದೆ. ಮಾಹಿತಿಗಾಗಿ ಅಶೋಕ್ ಗುಡಿಕೋಟಿ, ತಾಲೂಕು ಅಧ್ಯಕ್ಷರು, ಚುಟುಕು ಸಾಹಿತ್ಯ ಪರಿಷತ್, ಗಂಗಾವತಿ. ಮೊಬೈಲ್ ಸಂಖ್ಯೆ 7772723406. ನಮಸ್ಕಾರ. ತಾಲೂಕಾ ಚುಟುಕು ಸಾಹಿತ್ಯ ಪರಿಷತ್ ಗಂಗಾವತಿ ವತಿಯಿಂದ ಮತ್ತೊಂದು ವಿಶೇಷವಾದ ಕವಿಗೋಷ್ಠಿಯನ್ನು ಅಂದ್ಕೊಂಡಿದ್ದೀವಿ. ಅದು ಇದೇ ದಿನಾಂಕ 21/6/2025 ಶನಿವಾರ ಸಾಹಿತ್ಯ ಭವನದಲ್ಲಿ. ಇದು ಒಂದು ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಕಾರ್ಯಕ್ರಮ ಮತ್ತು ವಿದ್ಯುಕ್ತವಾಗಿ ಚುಟುಕು ಸಾಹಿತ್ಯ ಪರಿಷತ್ತಿನ ಏನು ತಾಲೂಕಾ ಅಧ್ಯಕ್ಷರಾಗಿ ಅಶೋಕ್ ಗುಡಿಕೋಟೆ ಆಯ್ಕೆಯಾಗಿದ್ದಾರೆ, ಅದು ಚಾಲನೆ ಕೊಡುವ ನಿಟ್ಟಿನಲ್ಲಿ ಜಿಲ್ಲಾಧ್ಯಕ್ಷರು ಬರ್ತಾರೆ, ರುದ್ರಪ್ಪ ಭಂಡಾರಿಯವರು. ಅವತ್ತಿನ ಕಾರ್ಯಕ್ರಮದ ವಿಶೇಷತೆ, ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಪೂಜ್ಯ ಶ್ರೀ ರೇವಣಸಿದ್ದಯ್ಯ ತಾತನವರು, ಬೃಹನ್ಮಠ ಅರಳಹಳ್ಳಿಯವರು ವಹಿಸ್ಕೊಳ್ತಾರೆ. ಇದರ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿರ್ತಕ್ಕಂಥ ರುದ್ರಪ್ಪ ಭಂಡಾರಿಯವರು ವಹಿಸ್ಕೊಳ್ತಾರೆ. ಮತ್ತು ವಿಶೇಷವಾಗಿ ಈ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಬಳ್ಳಾರಿ ವೀರಶೈವ ಮಹಾವಿದ್ಯಾಲಯದ ಕನ್ನಡ ಉಪನ್ಯಾಸಕಿ ಮತ್ತು ಲೇಖಕಿ ಡಾಕ್ಟರ್ ಬ್ರಹ್ಮಾರಂಭ ಯಾಟಿಯವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮಾತನಾಡಲಿದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮದ ವೈಶಿಷ್ಟ್ಯತೆ ಏನು ಅಂದರೆ, ಈ ಡಾಕ್ಟರ್ ಅಶೋಕ್ ಡಂಬರ್ ಅನ್ನೋ ಪಡ್ರಟ್ಟಿ ಒಬ್ಬ ಯುವಕ ಗೌರಿ ಮಕ್ಕಳ ಸಾಂಸ್ಕೃತಿಕ ಸಂಕಥನ ಅನ್ನೋ ಮಹಾಪ್ರಬಂಧವನ್ನು ಮಂಡಿಸಿ ಡಾಕ್ಟರೇಟ್ ಪಡೆದಿದ್ದಾನೆ. ಆತನಿಗೂ ಕೂಡ ಈ 2020ರಲ್ಲಿ ಡಾಕ್ಟರೇಟ್ ಪ್ರಶಸ್ತಿ ಲಭಿಸಿದೆ.
ಹಾಗೂ ಇನ್ನೊಬ್ಬರು ಡಾಕ್ಟರ್ ವಿಜಯಕುಮಾರ್ ಬಡಿಗೇರ್ ಕುಷ್ಟಗಿ ಅವರು ವಿಶೇಷ ಸಾಮರ್ಥ್ಯವುಳ್ಳವರು ಎದುರಿಸುತ್ತಿರುವ ಸವಾಲುಗಳು ಮತ್ತು ಸಾಧ್ಯತೆಗಳು ಎಂಬ ಮಹಾಪ್ರಬಂಧ ಮಂಡನೆಗೆ ಇದೇ 2025ರಲ್ಲಿ ಅವರಿಗೆ ಡಾಕ್ಟರೇಟ್ ಪದವಿ ಲಭಿಸಿದೆ. ಇವರಿಬ್ಬರನ್ನು ಕೂಡ ನಮ್ಮ ಈ ಚುಟುಕು ಸಾಹಿತ್ಯ ಪರಿಷತ್ತು ವತಿಯಿಂದ ಸನ್ಮಾನಿಸುವ ಒಂದು ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ. ಮತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವಿಶೇಷ ನಾನು ಎಸ್ ಯು ಪಾಟೀಲ್ ಗುಂಡೂರು ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಶರಣಗೌಡ ಪೊಲೀಸ್ ಪಾಟೀಲ್, ಹಾಗೆ ಮಾಧ್ಯಮ ಅಕಾಡೆಮಿ ಸದಸ್ಯರಾಗಿರ್ತಕ್ಕಂಥ ಕೆ ನಿಂಗಜ್ಜನವರು ಮತ್ತು ಹಿರಿಯ ಸಾಹಿತಿ ನಾಗಭೂಷಣ ಅರಳಿ, ನಿಕಟಪೂರ್ವ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಶರಣಪ್ಪ ಮೆಟ್ರಿ ಅವರು, ಹಾಗೂ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು ಮತ್ತು ಲೇಖಕರು ಆದ ಶ್ರೀಮತಿ ರಾಜೇಶ್ವರಿ ಸುರೇಶ್ ಅವರು, ಹಾಗೂ ನಮ್ಮ ಭಾಗದ ಅತ್ಯುತ್ತಮ ಹಿರಿಯ ಸಾಹಿತಿ ಶ್ರೀ ರಾಘವೇಂದ್ರ ದಂಡೇನವರು ಮತ್ತು ಒಳ್ಳೆಯ ಉತ್ತಮ ರಂಗ ಕಲಾವಿದ ಎಸ್ ರಮೇಶ್ ನೇತ್ರ ಅವರು, ಈ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಪಂಪಣ್ಣ ನಾಯಕ್ ಅವರು, ಮತ್ತು ಈ ಕಾರ್ಯಕ್ರಮಕ್ಕೆ ಏನು ಚೈತನ್ಯದಾಯಕನಾಗಿ ಓಡಾಡ್ತಕ್ಕಂಥ ಈಗ ಅಂಗವೈಕಲ್ಯ ಅನ್ನೋದಕ್ಕಿಂತ ಏನು ಕ್ರಿಯಾಶೀಲ ಮನಸ್ಸುಳ್ಳ ಅಶೋಕ್ ಗುಡಿಕೋಟೆ, ಇಷ್ಟು ಜನ ಇಲ್ಲಿ ಇರ್ತಾರೆ. ಮತ್ತು ಸುಮಾರು ಒಂದು 30-40 ಜನ ಕವಿಗಳು ಮತ್ತು ಕವಿಯತ್ರಿಯರು ಕವನವನ್ನು ವಾಚನೆ ಮಾಡ್ತಾರೆ. ಮತ್ತು ಇದರ ಮತ್ತೊಂದು ವಿಶೇಷತೆ ಅಂದರೆ ವಾಚಿಸಿದ ಎಲ್ಲ ಕವನಗಳನ್ನು ನಮ್ಮ ಚುಟುಕು ಸಾಹಿತ್ಯ ಪರಿಷತ್ತು ತೆಗೆದುಕೊಂಡು ಮತ್ತು ಅದನ್ನು ಇದೇ ವರ್ಷದಲ್ಲಿ ಒಂದು ವಿಶೇಷ ಸಂಕಲನ ಮಾಡುವ ನಿಟ್ಟಿನಲ್ಲಿ ನಾವು ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಎಲ್ಲ ಮತ್ತು ಇದರ ನಿರೂಪಣೆಯನ್ನು ಸುರೇಶ್ ಕಲಾಪ್ರಿಯ ಶಿಕ್ಷಕರು, ಮಂಜುನಾಥ್ ತಾವರಗೇರಿ, ಮತ್ತು ಇದಕ್ಕೆ ನಮ್ಮೊಟ್ಟಿಗೆ ಏನು ಸೌಜನ್ಯಪೂರಿತವಾಗಿ ಕನ್ನಡ ಸಾಹಿತ್ಯ ಪರಿಷತ್ ಇದೆ, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಇದೆ, ಕಾವ್ಯಲೋಕದ ಸಂಘಟನೆ ಇದೆ, ಕಾವ್ಯ ಕಲರವ, ಹೀಗೆ ಎಲ್ಲ ಕನ್ನಡದ ಮನಸ್ಸುಗಳನ್ನು ಒಗ್ಗೂಡಿಸಿಕೊಂಡು ಎಲ್ಲ ನಮ್ಮ ಏನು ಚುಟುಕು ಸಾಹಿತ್ಯ ಪದಾಧಿಕಾರಿಗಳು ಮತ್ತು ಅವ್ರಿಗೂ ಕೂಡ ಭಾಳ ದಿನ ಆಗಿಬಿಡುತ್ತೆ, ನಮಗೇನು ಗುರುತಿಸೋಕ್ಕಿಲ್ಲ ಅಂದಾಗ ಪ್ರತಿಯೊಬ್ಬ ಪದಾಧಿಕಾರಿಗಳನ್ನು ಕೂಡ ಇನ್ನು ಮುಂದಿನ ಕವಿಗೋಷ್ಠಿಯಲ್ಲಿ ವೇದಿಕೆಗೆ ಕರೆದು ಸನ್ಮಾನಿಸಬೇಕು. ಯಾಕಂದರೆ ಅವ್ರಿಗೊಂದು ಕ್ರಿಯಾಶೀಲತೆ ಹುಟ್ಟಬೇಕನ್ನೋ ಮನೋಭಾವನೆಯಿಂದ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ದಯವಿಟ್ಟು ತಾವೆಲ್ಲರೂ ಇದಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ ಎಲ್ಲ ಕವಿಗಳಲ್ಲಿ ನಾನು ಮುಕ್ತ ಮನಸ್ಸಿನಿಂದ ಶರಣಗಳನ್ನು ಸಮರ್ಪಿಸ್ತೀನಿ. ನಮಸ್ಕಾರ. ಕನ್ನಡ ಅಭಿಮಾನಿಗಳಿಗೆ ಗಂಗಾವತಿ ತಾಲೂಕಾ ಚುಟುಕು ಸಾಹಿತ್ಯ ಪರಿಷತ್ ಕಡೆಯಿಂದ ವಂದನೆಗಳನ್ನು ಸಲ್ಲಿಸ್ತಾ, ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಾಂಗಣದ ಎದುರು ಹೇಳ್ತಕ್ಕಂಥ ವಿಷಯ ಏನಪ್ಪ ಅಂದರೆ, ನಮ್ಮ ಚುಟುಕು ಸಾಹಿತ್ಯ ಪರಿಷತ್ ಕಡೆಯಿಂದ ಜಿಲ್ಲಾ ಮಟ್ಟದ ಕವಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ. ಸುತ್ತಮುತ್ತ ಇರ್ತಕ್ಕಂಥ ತಾಲೂಕಿನ ಮತ್ತು ಜಿಲ್ಲಾ ಎಲ್ಲ ಸಾಹಿತಿಗಳು, ಕನ್ನಡಾಸಕ್ತರು ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆ ತರುವಂಥ ಒಂದು ಕೆಲಸವನ್ನು ಮಾಡಬೇಕಂತೇಳಿ ಈ ಮುಖಾಂತರ ಹೇಳ್ಕೊತಾ ಇದ್ದೀನಿ. ಕಾರ್ಯಕ್ರಮ ವಿಶೇಷವಾಗಿ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ರೇವಣಸಿದ್ದಯ್ಯ ತಾತನವರು ವಹಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ನೂತನ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ರುದ್ರಪ್ಪ ಭಂಡಾರಿ ಅವರು ಈ ಚುಟುಕು ಸಾಹಿತ್ಯ ಪರಿಷತ್ತಿನ ಕಾರ್ಯಚಟುವಟಿಕೆ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಏನು ವಿಶೇಷವಾಗಿ ಕವಿಗೋಷ್ಠಿ ಏನಿದೆಯಲ್ಲ, ಅದನ್ನು ಕವಿಗೋಷ್ಠಿ ಡಾಕ್ಟರ್ ಬ್ರಹ್ಮರಾಂಬ ಯಾಟೆ, ಕನ್ನಡ ಉಪನ್ಯಾಸಕರು, ವೀರಶೈವ ಮಹಾವಿದ್ಯಾಲಯ ಬಳ್ಳಾರಿಯವರು ವಹಿಸಿಕೊಂಡಿದ್ದಾರೆ. ಮತ್ತು ಇನ್ನೊಂದು ವಿಶೇಷ ಏನಂದರೆ, ದೈಹಿಕವಾಗಿ ವಿಕಲಚೇತನರಾಗಿರ್ತಕ್ಕಂಥ ಡಾಕ್ಟರ್ ಅಶೋಕ್ ಡಂಬರ್ ವಡ್ರಟ್ಟಿ ಅವರು ಇದೇ 2025ರಲ್ಲಿ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಗೌರಿ ಮಕ್ಕಳ ಸಾಂಸ್ಕೃತಿಕ ಸಂಘಟನಾ ಪ್ರಬಂಧ ಮಂಡನೆಗೆ ಹಂಪಿ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಅದೇ ರೀತಿಯಾಗಿ ಕುಷ್ಟಗಿಯ ಇನ್ನೊಬ್ಬ ದೈಹಿಕ ವಿಕಲಚೇತನ ಆತ ವಿಜಯಕುಮಾರ್ ಬಡಿಗೇರ್ ಅನ್ನೋರು ವಿಶೇಷ ಸಾಮರ್ಥ್ಯವುಳ್ಳವರು ಎದುರಿಸುತ್ತಿರುವ ಸವಾಲುಗಳು ಮತ್ತು ಸಾಧ್ಯತೆಗಳ ಬಗ್ಗೆ ಪ್ರಬಂಧನ ಮಂಡನೆಯನ್ನು ಮಾಡ್ತಾಯಿದ್ದಾರೆ. ಅವೆಲ್ಲ ವಿಷಯಗಳನ್ನು ಈ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಂಡಿರುವುದರಿಂದ ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ತರ್ತಕ್ಕಂಥ ಕೆಲಸ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಇನ್ನೊಂದು ಏನಪ್ಪ ಅಂದರೆ, ಈ ದೈಹಿಕ ವಿಕಲಚೇತನ ಡಾಕ್ಟರೇಟ್ ಪದವಿ ಪಡೆದ್ರೂ ಇವ್ರನ್ನ ಯಾರೂ ಗುರುತಿಸುವಂಥ ಕೆಲಸ ಯಾರೂ ಮಾಡಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಚುಟುಕು ಸಾಹಿತ್ಯ ಪರಿಷತ್ತು ಇದನ್ನು ಮೊದಲನೇ ಬಾರಿ ಗುರುತಿಸಿ ಸಾಮಾಜಿಕವಾಗಿ ಪರಿಚಯಿಸ್ಬೇಕಂತೇಳಿ ಈ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ. ನಮಗೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಯಾವಾಗಲೂ ನಮಗೆ ಬೆನ್ನೆಲುಬಾಗಿ ನಿಂತ ಶ್ರೀಯುತ ಎಸ್ ವಿ ಪಾಟೀಲ್ ಗುಂಡೂರು ಸರ್ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಈಗ ಇದೇ ರೀತಿಯಾಗಿ ಜಿಲ್ಲಾ
ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಶರಣೇಗೌಡ ಪೊಲೀಸ್ ಪಾಟೀಲ್ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ಇನ್ನೂ ಹಲವಾರು ಮುಖ್ಯ ಅತಿಥಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಸಾಹಿತಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಈ ಮುಖಾಂತರ ಹೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.